ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು JR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಇನ್ನೂ ನನ್ನ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಟೆನ್ಸ್ ಅಂದರೆ ಏನು, ಇಲ್ಲೊಂದು ಡೆಫಿನೇಷನ್ ಐತಿ. ಟೆನ್ಸ್ ಈಸ್ ಅ ಫಾರ್ಮ್ ಆಫ್ ಅ ವರ್ಬ್ ದ್ಯಾಟ್ ಶೋಸ್ ದ ಟೈಮ್ ಆಫ್ ಆ್ಯನ್ ಆ್ಯಕ್ಷನ್ ಆರ್ ಇವೆಂಟ್. It tells us whether an action happens in the present or in the past or in the future. ಅಂದರೆ ಒಂದು ಕ್ರಿಯೆ ಯಾವ ಕಾಲದಲ್ಲಿ ನಡೆದಿದೆ ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ, ಟೆನ್ಸ್ ಅಂತ ಕರಿತೀವಿ. ಹಾಗೆ ಈ ಟೆನ್ಸಲ್ಲಿ ಎಷ್ಟು ವಿಧಗಳದವು, ಹೌ ಮೆನಿ ಟೈಪ್ಸ್ ಆರ್ ದೇರ್ ಇನ್ ಟೆನ್ಸಸ್ ಅಂತೇಳಿ. ಇನ್ ಟೆನ್ಸಸ್ ದೇರ್ ಆರ್ 3 types. ಫಸ್ಟ್ ಒನ್ ಈಸ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ನಾವು ಕನ್ನಡದಲ್ಲಿ ಅವುಗಳಿಗೆ ವರ್ತಮಾನ ಕಾಲ, ಭೂತಕಾಲ ಹಾಗೂ ಭವಿಷ್ಯತ್ ಕಾಲ ಅಂತೇಳಿ ಕೂಡ ಕರಿತೇವೆ. ಈ 3 ಟೆನ್ಸಲ್ಲಿ ಒಂದೊಂದು ಟೆನ್ಸಲ್ಲಿ ಕೂಡ ನಾವು 4 ವಿಧಗಳನ್ನು ನೋಡ್ತೇವೆ. ಅವುಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ ಪಾಸ್ಟ್ ಟೆನ್ಸಲ್ಲಿ ಕೂಡ 4 ಟೈಪ್ಸ್ಗಳನ್ನು ನೋಡ್ತೇವೆ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ ಫ್ಯೂಚರ್ ಟೆನ್ಸಲ್ಲಿ ಕೂಡ 4 ವಿಧಗಳದವು. ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಟೆನ್ಸಿನ ಮೊದಲ ವಿಧ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಡೆಫಿನೇಷನ್ ನೋಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, ಡೈಲಿ ರೂಟೀನ್ಸ್, ಜನರಲ್ ಟ್ರತ್ಸ್, ಫ್ಯಾಕ್ಟ್ಸ್ ಆ್ಯಂಡ್ permanent situation. In a very simple statement, we can use the definition like the action which is going to happen in the present time. ವರ್ತಮಾನ ಕಾಲದಲ್ಲಿ ನಡೀತಕ್ಕಂತಹ ಒಂದು ಘಟನೆಯ ಬಗ್ಗೆ, ಒಂದು ಕ್ರಿಯೆಯ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಮಗೇನು ಮಾಡ್ತದೆ, ಹೆಲ್ಪ್ ಮಾಡ್ತದೆ. ಇಲ್ಲಿ ಡೆಫಿನೇಷನಲ್ಲಿ ಕೊಟ್ಟಿರೋ ಹಾಗೆ ಹ್ಯಾಬಿಚುವಲ್ ಆ್ಯಕ್ಷನ್ ಮತ್ತು ಡೈಲಿ ರೂಟೀನ್ಸ್, ದಿನನಿತ್ಯದ ಚಟುವಟಿಕೆಗಳನ್ನು ನಾವು ಗುರುತಿಸಲಿಕ್ಕೆ ಅಥವಾ ಮೆನ್ಷನ್ ಮಾಡಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು, ಹಾಗೂ ಯೂನಿವರ್ಸಲ್ ಟ್ರತ್, ಜನರಲ್ ಟ್ರತ್ಸ್ ಅಂದ್ರೇನು, ಯೂನಿವರ್ಸಲ್ ಟ್ರತ್ಸ್ ಸಾರ್ವತ್ರಿಕ ಸತ್ಯಗಳನ್ನು ತಿಳಿಸುವ ಸಲುವಾಗಿ, ಮತ್ತು ಫ್ಯಾಕ್ಟ್ ಆ್ಯಂಡ್ ಪರ್ಮನೆಂಟ್ ಸಿಚುವೇಶನ್ ಇವುಗಳ ಒಂದು ವಿವರಣೆಯನ್ನು ಕೊಡಬೇಕಾದಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೇವೆ. ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಎಕ್ಸಾಂಪಲ್ಸ್ಗಳು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗಳು ಇದ್ದಾಗ, ಅಂದರೆ ಅಫರ್ಮೇಟಿವ್ ಸೆಂಟೆನ್ಸ್ಗಳಿದ್ವು ಅಂದರೆ ನಾವು ಯಾವ ರೀತಿಯ ಎಕ್ಸಾಂಪಲ್ಸ್ಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೋಡ್ತೇವಪ್ಪ ಅಂದರೆ ಅಲ್ಲೊಂದು ಫಾರ್ಮುಲಾ ಐತಿ ಸೆಂಟೆನ್ಸ್ ಸ್ಟ್ರಕ್ಚರ್ ಸಲುವಾಗಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಒಂದು ಸೆಂಟೆನ್ಸನ್ನು ಸ್ಟ್ರಕ್ಚರ್ ಮಾಡ್ಬೇಕಂದ್ರೆ, ಫ್ರೇಮ್ ಮಾಡ್ಬೇಕಂದ್ರೆ ಇಲ್ಲೊಂದು ಸಿಂಪಲ್ ಫಾರ್ಮುಲಾ ಐತಿ. ಯಾವುದಪ್ಪ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ V1 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನಾವಿನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ SVO ಪ್ಯಾಟರ್ನ್. ಅಂದರೆ ಇದು ಸೆಂಟೆನ್ಸ್ನ ಸ್ಟ್ರಕ್ಚರು. ಯಾವುದೇ ಟೆನ್ಸ್ ಒಳಗಿದ್ರೂ ಕೂಡ ಅಲ್ಲಿ ಸೆಂಟೆನ್ಸು SVO ಪ್ಯಾಟರ್ನ್ ಒಳಗೆ ನಮಗೆ ಸಿಗ್ತೈತಿ. ಬಟ್ ಇಲ್ಲಿ ವರ್ಬ್ ಫಾರ್ಮ್, ಮಿಡ್ಲಿರ್ತಕ್ಕಂಥ ವರ್ಬ್ ಫಾರ್ಮ್ ಸಿಂಪಲ್ ಪ್ರೆಸೆಂಟ್ ಒಳಗೆ V1 ಫಾರ್ಮಲ್ಲಿ, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇರಲೇಬೇಕು ಮತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತೈತೆ ಅದು. ಹಾಗಾಗಿ ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡೋದಾದೆ ಅಂದರೆ ಫಸ್ಟ್ ಒನ್, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಇಟ್ ಈಸ್ ಅ ರೊಟೀನ್ ವರ್ಕ್. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಮೇಲ್ಗಡೆ ಡೆಫಿನೇಷನ್ ಹೇಳೋ ಹಾಗೆ ಇಲ್ಲಿರ್ತಕ್ಕಂಥ ಎಕ್ಸಾಂಪಲ್ಸ್ ಏನು ಮಾಡ್ತೈತಿ, ನಮಗೆ ಆ ಒಂದು ಡೆಫಿನೇಷನನ್ನು ನೆನಪು ಮಾಡಿಕೊಡ್ತೈತಿ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಇಲ್ಲಿ ಶಬ್ದಗಳನ್ನು ನೋಡ್ರಿ. ಇಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಐತಿ, ಗೋ ವರ್ಬ್ ಪ್ಲೇಸಲ್ಲಿ, ಮತ್ತು ಗೋ V1 ಅಂದರೆ ಪ್ರೆಸೆಂಟ್ ಟೆನ್ಸ್ ಒಳಗೆ, ಟು ಸ್ಕೂಲ್ ಎವ್ರಿ ಡೇ ಈಸ್ ಆಬ್ಜೆಕ್ಟ್.
ಸಿಂಪಲ್ ಪ್ರೆಸೆಂಟಿನ ಸ್ಟ್ರಕ್ಚರ್ ಹೇಳುವಂಗೆ ಎಸ್ ವಿ ಓ ಫಾರ್ಮ್ಯಾಟ್ ಒಳಗೆ ನಾವೇನು ಮಾಡ್ತೀವಿ ಈ ಎಕ್ಸಾಂಪಲ್ಸ್ಗಳನ್ನು ನೋಡ್ತೀವಿ. ಹಾಗೆ ಎರಡನೇ ಎಕ್ಸಾಂಪಲ್ಸ್ ನೋಡೋದಾದ್ರೆ ವಿ ಪ್ಲೇ ಕ್ರಿಕೆಟ್ ಇನ್ ದ ಈವ್ನಿಂಗ್. ವಿ ಪ್ಲೇ, ವಿ ಸಬ್ಜೆಕ್ಟ್ ಆಗ್ತದೆ, ಪ್ಲೇ ವರ್ಬ್ ಫಾರ್ಮ್ 1 ಆಗ್ತೈತಿ ಅಥವಾ ಪ್ರೆಸೆಂಟ್ ಟೆನ್ಸ್ ಆಗ್ತೈತಿ. ಕ್ರಿಕೆಟ್ ಇನ್ ದ ಈವ್ನಿಂಗ್ ಅನ್ನೋದು ಆಬ್ಜೆಕ್ಟ್ ಆಗ್ತೈತಿ. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಯು ಸ್ಪೀಕ್ ಇಂಗ್ಲೀಷ್ ವೆಲ್. ಹಾಗೆ ಇನ್ನೊಂದು ದೇ ಲಿವ್ ಇನ್ ಬೆಂಗಳೂರು. ನಮಗೆ ಬೇಸಿಕಲಿ ಈ ವಾಕ್ಯಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಅದವು ಅನ್ನಲಿಕ್ಕೆ ಮುಖ್ಯ ಕಾರಣ ಅಲ್ಲಿ ನಾವು ಯೂಸ್ ಮಾಡಿರ್ತಕ್ಕಂತಹ ವರ್ಬ್ ಫಾರ್ಮ್ಗಳು. ಫಾರ್ ಎಕ್ಸಾಂಪಲ್ ಗೋ ಆಗಲಿ, ಪ್ಲೇ ಆಗಲಿ, ಸ್ಪೀಕ್ ಆಗಲಿ, ಲಿವ್ ಆಗಲಿ, ಇವೆಲ್ಲವೂ V1 ಅಂದರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಇರೋದರಿಂದ ನಮಗೆ ಈ ಒಂದು ಟೆನ್ಸನ್ನು ಗುರುತಿಸಲಿಕ್ಕೆ ಭಾಳಷ್ಟು ಸುಲಭ ಆಗ್ತೈತಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ಅಫರ್ಮೇಟಿವ್ ಸೆಂಟೆನ್ಸಸ್. ಮುಂದಿಂದು ಮತ್ತೊಂದು ಫಾರ್ಮುಲಾ ಐತಿ, ಅದೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವುದಪ್ಪ ಅಂದರೆ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಎಸ್ ಆರ್ ಪ್ಲಸ್ ಇ ಎಸ್ ಆರ್ ಪ್ಲಸ್ IES ಪ್ಲಸ್ ಆಬ್ಜೆಕ್ಟ್. ಇದು ಯಾವಾಗ ನಾವು ಈ ಒಂದು ಫಾರ್ಮುಲಾ ಯೂಸ್ ಮಾಡ್ತೇವೆ ಅಂದರೆ ಸಬ್ಜೆಕ್ಟ್ ಪ್ಲೇಸ್ ಒಳಗೆ, ಅಂದರೆ SVO ಪ್ಯಾಟ್ರನ್ ಏನೈತಲ್ಲ ಈ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾವ್ಯಾವು ಹಿ, ಶಿ, ಇಟ್ ಅನ್ನೋದನ್ನು ನಾವು ಯೂಸ್ ಮಾಡಿದ್ವಿ ಅಂದರೆ ಅಲ್ಲಿ ಮೇನ್ ವರ್ಬಿಗೆ ನಾವೇನು ಮಾಡ್ಬೇಕಾಗ್ತೈತಿ, ಇಲ್ಲಿ ಫಾರ್ಮುಲಾದಲ್ಲಿ ಹೇಳ್ದಂಗೆ ಎಸ್ ಬರ್ತೈತಿ ಅಥವಾ ES ಬರಬೇಕು, ಇಲ್ಲದ್ರೆ IES ಬರಬೇಕು. ಅಂತಹ ಎಕ್ಸಾಂಪಲ್ ಕೂಡ ಇಲ್ಲಿ ನಾವು ನೋಡ್ತೇವೆ ಈ ಕ್ಲಾಸ್ ಒಳಗೆ. ಯಾವ್ಯಾವಪ್ಪ ಅಂದರೆ ಫಸ್ಟ್ ಒನ್ ಹೀ ರೀಡ್ಸ್ ಅ ನ್ಯೂಸ್ ಪೇಪರ್. ನಾ ಈಗ ಹೇಳಿದೆ ಇಲ್ಲಿ ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏನದವಲ್ಲ ಅವು ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಬಂದ್ರೆ ಇಲ್ಲೊಂದು ಮೊದಲನೇ ಎಕ್ಸಾಂಪಲ್ ಹಂಗೈತಿ. ಹಿ ರೀಡ್ಸ್, ರೀಡ್ ಅನ್ನೋದು ಏನೈತಲ್ಲ V1 ಫಾರ್ಮಲ್ ಐತಿ. ನಾವು ಹಿಂದೆ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಹಿ ಯೂಸ್ ಮಾಡಿದಕ್ಕೆ ಅದಕ್ಕೆ ಎಸ್ ಫಾರ್ಮನ್ನು ಹಚ್ಚಬೇಕಾಗ್ತೈತಿ. ಇಟ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗೆ ಶೀಯನ್ನು ಯೂಸ್ ಮಾಡಿದ್ದಕ್ಕೆ ಶಿ ಸಿಂಗ್ಸ್ ಬ್ಯೂಟಿಫುಲಿ, ಸಿಂಗನ್ನು ಅದು ಇಂದ ಎಂಡ್ ಆಗೋ ಹಾಗೆ ನಾವು ಬರಿತೇವೆ. ಸೊ ಶಿ ಸಿಂಗ್ಸ್ ಬ್ಯೂಟಿಫುಲಿ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆ್ಯಂಡ್ ಥರ್ಡ್ ಒನ್ ಇಟ್ ರೇನ್ಸ್ ಹೆವಿಲಿ ಇನ್ ಜುಲೈ. ಇಟ್ ಅನ್ನೋದು ಸಬ್ಜೆಕ್ಟ್ ಪ್ಲೇಸಲ್ಲಿರೋದ್ರಿಂದ ನಾವು ರೇನನ್ನು ರೇನ್ಸನ್ನಾಗಿ ಯೂಸ್ ಮಾಡ್ತೀವಿ. ಮೇನ್ ವರ್ಬಿಗೆ ಇಲ್ಲಿ ಫಾರ್ಮುಲಾದಲ್ಲಿ ಹೇಳ್ದಂಗೆ ಎಸ್ಸನ್ನು ಆ್ಯಡ್ ಮಾಡಿದ್ದೀವಿ. ಹಾಗೆ ಮುಂದಿನ ಎಕ್ಸಾಂಪಲ್ಸ್ ನೋಡೋದಾದರೆ ದ ಸನ್ ರೈಸಸ್ ಇನ್ ದ ಈಸ್ಟ್. ಇಟ್ ಈಸ್ ಯೂನಿವರ್ಸಲ್ ಟ್ರತ್ ಅಂತೇಳಿ. ಯೂನಿವರ್ಸಲ್ ಟ್ರತ್ ಅಂದರೆ ಸಾರ್ವತ್ರಿಕ ಸತ್ಯ. ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಡ್ತಾನೆ. ಹಾಗೆ ಆ ಸೆಂಟೆನ್ಸನ್ನು ನಾವು ಹೇಳ್ಬೇಕಂದ್ರೆ ಅದನ್ನು ಯಾವಾಗಲೂ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯೂಸ್ ಮಾಡ್ತೀವಿ. ಹೆಂಗೆ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತೇಳಿ. ಹಾಗೆ ಮುಂದಿನ ಎಕ್ಸಾಂಪಲ್ ನೋಡೋದಾದರೆ ಮೈ ಫಾದರ್ ವರ್ಕ್ಸ್ ಇನ್ ಅ ಬ್ಯಾಂಕ್. ಇಲ್ಲಿ ಮೈ ಫಾದರ್ ಅನ್ನೋದು ನಾವುನನ್ನು ಯೂಸ್ ಮಾಡಿದ್ದೀವಿ ನಾವು, ಅದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಆಗ್ಬೋದು. ಹಾಗಾಗಿ ಇಲ್ಲಿ ಮೇನ್ ವರ್ಬಿಗೆ ನಾವೇನು ಮಾಡ್ತೀವಿ ಎಸ್ ಫಾರ್ಮನ್ನು ಹಚ್ತೀವಿ. ಹಾಗೆ ದ ಟ್ರೈನ್ ಅರೈವ್ಸ್ ಎಟ್ 8 AM. ದ ಟ್ರೈನ್ ಅನ್ನೋದು ಸಿಂಗ್ಯುಲರ್ ಫಾರ್ಮ್ ಇರೋದ್ರಿಂದ ಮೇನ್ ವರ್ಬಿಗೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಗೇನ್ ಎಸ್ಸನ್ನು ಆ್ಯಡ್ ಮಾಡಿದ್ದೀವಿ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗೆ ಇದೇ ಟೆನ್ಸ್ ಒಳಗೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನಾವು ನೆಗೆಟಿವ್ ಸೆಂಟೆನ್ಸನ್ನು ನಾವು ಇಂಗ್ಲೀಷಲ್ಲಿ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ರಿ. ಐ ಡು ನಾಟ್ ವಾಚ್ TV ಎವ್ರಿ ಡೇ. ಐ ಈಸ್ ದ ಸಬ್ಜೆಕ್ಟ್, then helping verb do form plus negative form not plus verb plus object. It is the formula as to frame or form a negative sentence in ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗೆ ಉಳಿದ ಎಕ್ಸಾಂಪಲ್ಸ್ಗಳು ನೋಡಿದ್ರಾಗ ನಮಗೆ ಅರ್ಥ ಆಗ್ತೈತಿ. ವಿ ಡು ನಾಟ್ ವೇಸ್ಟ್ ಟೈಮ್. ವಿ ಡು ನಾಟ್ ವೇಸ್ಟ್ ಟೈಮ್ ಈಸ್ ದ ಸೆಂಟೆನ್ಸ್ ಇನ್ ಪೊಲೈಟ್ ವೇ. ಇದನ್ನು ನಾವು ಇನ್ನೂ ಒಂದು ರೀತಿಯಾಗಿ ಯೂಸ್ ಮಾಡ್ತೇವೆ ಅಥವಾ ಹೇಳ್ಬೋದು ವಿ ಡೋಂಟ್ ವೇಸ್ಟ್ ಟೈಮ್ ಅಂತೇಳಿ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಈ ವಾಕ್ಯವನ್ನು ಹೇಳ್ಬೋದು ಅಥವಾ ಬರಿಬೋದು. ಹಾಗೆ ಯು ಡು ನಾಟ್ ಸ್ಪೀಕ್ ಫ್ರೆಂಚ್. ಎಸ್, ಈ ವಾಕ್ಯನೂ ಕೂಡ ನಾವು ಯಾವ ರೀತಿ ಹೇಳ್ಬೋದು ಅಂದರೆ ಯು ಡೋಂಟ್ ಸ್ಪೀಕ್ ಫ್ರೆಂಚ್ ಅಂತೇಳಿ ಕೂಡ ನಾವು ಬರಿಬೋದು. ಮುಂದಿನ ಎಕ್ಸಾಂಪಲ್ ದೇ ಡು ನಾಟ್ ಪ್ಲೇ ಫುಟ್ಬಾಲ್. ಎಸ್, ಇಟ್ ಈಸ್ ಅ ನೆಗೆಟಿವ್ ಸೆಂಟೆನ್ಸ್ ಇನ್. ಮುಂದಿನ ಎಕ್ಸಾಂಪಲ್ ಹೀ ಡಸ್ ನಾಟ್ ಡ್ರಿಂಕ್ ಕಾಫಿ.
ಇಲ್ಲಿ ಮೇಲ್ಗಡೆ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಿದಾಗ ವಿ ಡು ನಾಟ್, ಐ ಡು ನಾಟ್, ಯು ಡು ನಾಟ್, ದೇ ಡು ನಾಟ್ ಈ ರೀತಿಯಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಅಂದರೆ ಡೂ ಫಾರ್ಮನ್ನು ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಯೂಸ್ ಮಾಡಿದ್ದೀವಿ. ಸೊ ನಾವು ಮುಂದಿನ ಎಕ್ಸಾಂಪಲ್ ನೋಡಿದಾಗ ಇಲ್ಲಿ ಹೀ ಡಸ್ ನಾಟ್ ಡ್ರಿಂಕ್ ಕಾಫಿ, ಇಲ್ಲಿ ಕೂಡ ನಾವು ನೆಗೆಟಿವ್ ಫಾರ್ಮನ್ನು ನಾಟ್ ನೋಡ್ತೇವೆ. ಬಟ್ ಹೆಲ್ಪಿಂಗ್ ವರ್ಬ್ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಚೇಂಜ್ ಆಗ್ತೈತಿ. ಇಲ್ಲಿ ಥರ್ಡ್ ಪರ್ಸನ್ ಹೀ, ಶಿ ಮತ್ತು ಇಟ್ ಬಂತಂದರೆ ನಾ ಮೊದಲೇ ಹೇಳ್ದಂಗೆ ಹೆಲ್ಪಿಂಗ್ ವರ್ಬ್ ಡಸನ್ನು ನಾವೇನು ಮಾಡ್ತೀವಿ ನೆಗೆಟಿವ್ ವಾಕ್ಯಗಳಲ್ಲಿ ಮತ್ತು ಇಂಟ್ರಾಗೇಟಿವ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ ಈ ಡಸ್ನ ಹೆಲ್ಪನ್ನು ನಾವೇನು ಮಾಡ್ತೀವಿ ತೆಗೆದುಕೊಳ್ತೀವಿ ಈ ಟೆನ್ಸ್ ಒಳಗೆ. ಹಾಗೆ ಇಲ್ಲಿ ನೆಗೆಟಿವ್ ಎಕ್ಸಾಂಪಲ್ಲು ಹೀ ಯೂಸ್ ಮಾಡಿದಾಗ ಹೀ ಡಸ್ ನಾಟ್ ಡ್ರಿಂಕ್ ಕಾಫಿ ಆಗ್ತೈತಿ. ಹಾಗೆ ಶಿ ಯೂಸ್ ಮಾಡಿದ್ವಿ ಅಂದರೆ ಶಿ ಡಸ್ ನಾಟ್ ಗೋ ಟು ದ ಜಿಮ್ ಅಂತೇಳಿ. ಇಟ್ ಯೂಸ್ ಮಾಡಿದಾಗ ಇಟ್ ಡಸ್ ನಾಟ್ ಬಾರ್ಕ್ ಅಟ್ ಸ್ಟ್ರೇಂಜರ್ಸ್. ಈ ಮೂರು ಎಕ್ಸಾಂಪಲ್ಸ್ಗಳು ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಹೀ, ಶಿ, ಇಟ್ಟನ್ನು ಯೂಸ್ ಮಾಡಿದ್ವಿ ಅಂದರೆ ಅಲ್ಲಿ ಡಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಹಾಗೆ ಮುಂದಿನ ಎಕ್ಸಾಂಪಲ್ಲು ಕೂಡ ನಾವು ನೋಡಿದಾಗ ಮೈ ಬ್ರದರ್ ಡಸ್ ನಾಟ್ ಡ್ರೈವ್ ಅ ಕಾರ್. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ ದ ಶಾಪ್ ಡಸ್ ನಾಟ್ ಓಪನ್ ಆನ್ ಸಂಡೇಸ್ and he does not tell lies. These are the examples for negative sentences in simple present tense form. ಇದೇ ಟೆನ್ಸಲ್ಲಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳನ್ನು ನಾವು ಫ್ರೇಮ್ ಮಾಡ್ಬೇಕಂದ್ರೆ, ಪ್ರಶ್ನೆಗಳನ್ನು ಕೇಳಬೇಕಂದ್ರೆ ನಾವು ಏನು ಮಾಡ್ತೀವಪ್ಪ, ಯಾವ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಮೊದಲೇ ಗೊತ್ತಿರಬೇಕು ಯಾವ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್ ಯೂಸ್ ಮಾಡಲಿಕ್ಕೆ, ನೆಗೆಟಿವ್ ಸೆಂಟೆನ್ಸ್ ಫ್ರೇಮ್ ಮಾಡಲಿಕ್ಕೆ ಆಗಲಿ ಅಥವಾ ಕ್ವೆಶನ್ ಅಥವಾ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡಲಿಕ್ಕಾಗಲಿ ಅಂದರೆ ನಮಗೆ ಹೆಲ್ಪ್ ಮಾಡ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ಡೂ ಮತ್ತು ಡಸ್. ಡೂ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಪ್ಲೂರಲ್ ಫಾರ್ಮ್ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ನಾವು ಪ್ಲೂರಲ್ ಫಾರ್ಮ್ ಸಬ್ಜೆಕ್ಟನ್ನು ನಾವು ಯೂಸ್ ಮಾಡಿದ್ವಿ ಅಂದರೆ ಅಲ್ಲಿ ಡೂದ ಸಹಾಯ ನಮಗೆ ಬೇಕಾಗ್ತೈತಿ. ಆ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಸಿಂಗ್ಯುಲರ್ ಹೀ, ಶಿ, ಇಟ್ ಅನ್ನೋ ಶಬ್ದಗಳನ್ನು ನಾವು ಯೂಸ್ ಮಾಡಿದ್ವಿ ಅಂದರೆ ಡಸನ್ನು ಕ್ವೆಶನ್ ಮಾಡ್ಲಿಕ್ಕೆ ತೊಗೊಳ್ತೀವಿ. ಹಾಗೆ WH ಕ್ವಶನಲ್ಲಿ ಕೂಡ ನಾವೇನು ಮಾಡ್ತೀವಿ ಇದೇ ಹೆಲ್ಪಿಂಗ್ ವರ್ಬನ್ನು ಒಂದು ಸಬ್ಜೆಕ್ಟ್ ಮೇಲೆ ಅಂದರೆ ಹೀ, ಶಿ, ಇಟ್ ಬಂತು ಅಂದರೆ ಡಸನ್ನು, ಮತ್ತು ಪ್ಲೂರಲ್ ಫಾರ್ಮ್ ಯು, ದೇ ಅಂಥೇಳಿ ನಾವೇನಾದರೂ ಯೂಸ್ ಮಾಡಿದ್ವಿ ಅಂದರೆ ಡೂ ಫಾರ್ಮನ್ನು ಯೂಸ್ ಮಾಡ್ತೀವಿ. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಅದಾವೆ ನೋಡ್ರಿ, ಅವನ್ನ ಯಾವ ರೀತಿಯ ಎಕ್ಸಾಂಪಲ್ಸ್ಗಳು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ತೋರಿಸ್ಕೊಡ್ತಾವೆ ಅಥವಾ ಹೇಳ್ತವೆ ಅನ್ನೋದನ್ನು. ಫಸ್ಟ್ ಒನ್, ಡು ಯು ಪ್ಲೇ ಕ್ರಿಕೆಟ್. ಡು ಯು ಪ್ಲೇ ಕ್ರಿಕೆಟ್, ಇಲ್ಲಿ ಯು ಅನ್ನೋದು ಪ್ಲೂರಲ್ ಫಾರ್ಮ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡೂ ಕೂಡ ಯು ಆಗಿರೋದ್ರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಸಿಂಪಲ್ ಪ್ರೆಸೆಂಟ್ ಒಳಗೆ ಡೂ ಫಾರ್ಮನ್ನು ಯೂಸ್ ಮಾಡ್ತೀವಿ. ಸೊ ದೇ ಯೂಸ್ಡ್ ಡೂ ಫಾರ್ಮ್ ಇನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಡು ಯು ಪ್ಲೇ ಕ್ರಿಕೆಟ್ ಇದು ಯಾವ ರೀತಿಯ ಕ್ವಶನ್ ಅಪ್ಪ ಅಂದರೆ ಎಸ್ ಆರ್ ನೋ ಕ್ವಶನ್ ಆಗ್ತೈತಿ. ಹಂಗೆ ಎರಡನೇ ಎಕ್ಸಾಂಪಲ್ ನಾವು ನೋಡಿದಾಗ ಡು ದೇ ಲಿವ್ ಇನ್ ಮೈಸೂರು, ಇಲ್ಲಿ ಕೂಡ ದೇ ಪ್ಲೂರಲ್ ಫಾರ್ಮ್ ಐತಿ. ಸೊ ಇಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡಲಿಕ್ಕೆ ಡೂ ಅನ್ನೋದನ್ನು ನಾವು ಯೂಸ್ ಮಾಡಿದ್ದೀವಿ. ಹಾಗೆ ಮುಂದಿನ ಎಕ್ಸಾಂಪಲ್ ನೋಡೋದಾದರೆ ಡು ವಿ ಹ್ಯಾವ್ ಕ್ಲಾಸ್ ಟುಡೇ. ಡಸ್ ಹಿ ರೀಡ್ ಬುಕ್ಸ್. ಡಸ್ ಶಿ ಟೀಚ್ ಇಂಗ್ಲೀಷ್. ಡಸ್ ಯುವರ್ ಫಾದರ್ ವರ್ಕ್ ಹಿಯರ್. ಜಸ್ಟ್ ಹೇಳಿದೆ ನಾನು, ಇಲ್ಲಿ ಹಿ, ಶಿ ಮತ್ತು ಯುವರ್ ಫಾದರ್ ಅದು ಕೂಡ ಹಿ ಆಗ್ತದೆ. ಸೊ ಇಲ್ಲಿ ಇವುಗಳನ್ನು ಯೂಸ್ ಮಾಡಿದ್ವಿ ಅಂದರೆ ನೆಗೆಟಿವ್ ಆಗಲಿ ಮತ್ತು ಇಂಟ್ರಾಗೇಟಿವ್ ಬೋತ್ ಎಸ್ ಆರ್ ನೋ ಕ್ವಶನ್ ಆಗಲಿ WH ಕ್ವಶನ್ ಆಗಲಿ ಒನ್ ಮೋರ್ ಇನ್ ಕ್ವೆಶನ್ ಟ್ಯಾಗ್, ಕ್ವಶನ್ ಟ್ಯಾಗ್ ಕೂಡ ನಾವು ಫ್ರೇಮ್ ಮಾಡಬೇಕಾದಾಗ ಇದೇ ಟೆನ್ಸಲ್ಲಿ ಇವೇ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಹೆಲ್ಪ್ಗೆ ತಗೊಳ್ತಾ ಇದ್ದೀವಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಟು ನೋ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗೆ ಇದೇ ಟೆನ್ಸ್ ಒಳಗೆ ನಾವು WH ಕ್ವಶನನ್ನು ಫ್ರೇಮ್ ಮಾಡಬೇಕಂದ್ರೆ ಯಾವ ರೀತಿ ಯೂಸ್ ಮಾಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ, ವೇರ್ ಡು ಯು ಲಿವ್. ಇಲ್ಲಿ ಡೂ ಫಾರ್ಮನ್ನು ನಾವೇನು ಮಾಡಿದ್ದೀವಿ ಹೆಲ್ಪಿಂಗ್ ವರ್ಬನ್ನಾಗಿ ತಗೊಂಡಿದ್ದೀವಿ, ಯಾಕಂದರೆ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಯು ಐತಿ. ಹಾಗೆ ವಾಟ್ ಡು ದೇ ಸ್ಟಡಿ, ಇಲ್ಲಿ ಕೂಡ ದೇ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಡೂ ಫಾರ್ಮ್ ತೊಗೊಳ್ತೀವಿ. ಹಾಗೆ ಮುಂದಿನ ಎಕ್ಸಾಂಪಲ್ ನೋಡೋದಾದರೆ ವೆನ್ ಡು ಯು ವೇಕಪ್. ಹಾಗೆ ಮುಂದಿನ ಎಕ್ಸಾಂಪಲ್ ವೈ ಡು ಯು ಲಾಫ್. ಹಾಗೆ ಮುಂದಿನ ಎಕ್ಸಾಂಪಲ್ ನೋಡೋದಾದರೆ ವೇರ್ ಡಸ್ ಹಿ ವರ್ಕ್. ವಾಟ್ ಡಸ್ ಶಿ ಟೀಚ್. ವೈ ಡಸ್ ದ ಬೇಬಿ ಕ್ರೈ.
when does the bus arrive, how does your mother cook. These are the examples of WH questions in ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನಾವು ಪ್ರಶ್ನೆಗಳನ್ನು, ಅದು WH ಪ್ರಶ್ನೆಗಳನ್ನು ಅಥವಾ HW ಪ್ರಶ್ನೆಗಳನ್ನು ನಾವು ಕೇಳೋದಾಯಿತು ಅಂದರೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ವಾಕ್ಯಗಳನ್ನು ಯೂಸ್ ಮಾಡ್ತೇವೆ ಅನ್ನೋದನ್ನು ಈ ಎಕ್ಸಾಂಪಲ್ಸ್ ಮುಖಾಂತರ ನಾವು ನೋಡ್ತೀವಿ. ಇಲ್ಲಿ WH ಕ್ವಶನ್ ಆಗಲಿ ಅಥವಾ SR ನೋ ಕ್ವಶನ್ ಆಗಲಿ ನಮ್ಗೆ ವೆರಿ ಇಂಪಾರ್ಟೆಂಟ್. ಆ ಟೆನ್ಸ್ ಒಳಗೆ ಅದು ಕ್ವಶನ್ ಆಗ್ಬೇಕಂದ್ರೆ ಅಲ್ಲಿ ನಾವು ಯೂಸ್ ಮಾಡ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಏನಾಗಿರ್ಬೇಕಂದ್ರೆ ಬಹಳಷ್ಟು ಅಪ್ರೋಪ್ರಿಯೇಟ್ ಆಗಿರಬೇಕು ಅಥವಾ ಬಹಳಷ್ಟು ಸೂಕ್ತವಾಗಿತ್ತು ಅಂದ್ರೆ ಮಾತ್ರ ಅದು ಏನಾಗ್ತೈತಿ, ಸರಿಯಾದ ಪ್ರಶ್ನೆ ಆಗ್ತೈತಿ ಗ್ರಾಮ್ಯಾಟಿಕಲಿ. ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನಾವು ಕೆಲವೊಂದಿಷ್ಟು ಡೈಲಿ ರುಟೀನ್ ಎಕ್ಸಾಂಪಲ್ಸ್ಗಳನ್ನು ಯೂಸ್ ಮಾಡಿದಾಗ ಕೆಲವೊಂದಿಷ್ಟು ಕ್ರಿಯೆಗಳನ್ನು ನಾವೇನು ಮಾಡ್ತೀವಿ, ಡೈಲಿ ಮಾಡ್ತೀವಿ, ಅವುಗಳ ಬಗ್ಗೆ ನಾವು ಹೇಳ್ಕೊಳ್ಬೇಕಾದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಅಂತಹ ಎಕ್ಸಾಂಪಲ್ಸ್ ಯಾವಪ್ಪ ಅಂದರೆ ಐ ವೇಕ್ ಅಪ್ ಎಟ್ 6 AM. ಇದು ಒಂದು ಎಕ್ಸಾಂಪಲ್ ಆಗ್ತದೆ. ಐ ಬ್ರಷ್ ಮೈ ಟೀತ್ ಎವ್ರಿ ಮಾರ್ನಿಂಗ್. ಇಲ್ಲಿ ಎವ್ರಿ ಮಾರ್ನಿಂಗ್, ಎವ್ರಿ ಡೇ, ಎವ್ರಿ ಈವ್ನಿಂಗ್ ಅನ್ನೋ ಏನಾದರೂ ಬಂತು ಅಂದರೆ ದಟ್ ಈಸ್ ಇನ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೇಳಿ. ಹಾಗೆ ಐ ಟೇಕ್ ಅ ಬಾತ್ ಡೈಲಿ ಅನ್ನೋ ಒಂದು ವರ್ಡು ಕೂಡ ನಮಗೇನು ಮಾಡ್ತೈತಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ವಾಕ್ಯ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದಾಗ ಐ ಗೋ ಟು ಸ್ಕೂಲ್ ಬೈ ಬಸ್. ಐ ಕಂಪ್ಲೀಟ್ ಮೈ ಹೋಮ್ವರ್ಕ್ ಇನ್ ದ ಈವ್ನಿಂಗ್. ಮೈ ಮದರ್ ಕುಕ್ಸ್ ಫುಡ್ ಎವ್ರಿ ಡೇ. ಮುಂದಿನ ಎಕ್ಸಾಂಪಲ್ ಮೈ ಫಾದರ್ ರೀಡ್ಸ್ ದ ನ್ಯೂಸ್ ಪೇಪರ್ ಎವ್ರಿ ಮಾರ್ನಿಂಗ್. ನಾವಿಲ್ಲಿ ವರ್ಡ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಎವ್ರಿ ಮಾರ್ನಿಂಗ್, ಅದೇ ಮೇಲ್ಗಡೆ ಹೇಳಿದೆ ನಾನು, ಎವ್ರಿ ಡೇ ಆಗಲಿ, ಡೈಲಿ ಆಗಲಿ, ಎವ್ರಿ ಮಾರ್ನಿಂಗ್, ಎವ್ರಿ ಆಫ್ಟರ್ನೂನ್, ಎವ್ರಿ ಈವ್ನಿಂಗ್, ಎವ್ರಿ ಡೇ ಇಂಥ ಶಬ್ದಗಳು ಬಂತು ಅಂದರೆ ಅವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಿರ್ತಕ್ಕಂತಹ ವಾಕ್ಯಗಳೇ ಆಗಿರ್ತಾವೆ ಅಂಥೇಳಿ. ಹಾಗೆ ಮುಂದಿನ ಎಕ್ಸಾಂಪಲ್ ವಿ ಈಟ್ ಡಿನ್ನರ್ ಎಟ್ 8 PM. ಐ ಸ್ಟಡಿ ಇಂಗ್ಲೀಷ್ ಎವ್ರಿ ಡೇ. I go to bed at 10 PM. These are the examples in a simple present tense. ಹಾಗೆ ನಾವು ಮುಂದೆ ನೋಡೋದಾದರೆ ಯೂನಿವರ್ಸಲ್ ಟ್ರತ್ಸ್ ಬಗ್ಗೆ ನಾವು ನೋಡಿದಾಗ ಸಾರ್ವತ್ರಿಕ ಸತ್ಯ ಅಂತೇಳಿ ನಾವು ಕರಿತೇವೆ. ಅದರಲ್ಲಿ ಎಕ್ಸಾಂಪಲ್ಸ್ಗಳು ಯಾವ ರೀತಿ ಇರ್ತಾವೋ ಆ ಎಕ್ಸಾಂಪಲ್ಸ್ಗಳು ನಾವು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ನಾವೇನು ಮಾಡ್ತೀವಿ, ಅವುಗಳನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಆಗಲಿ, ವಾಟರ್ ಬಾಯ್ಲ್ಸ್ ಎಟ್ 100°C ಆಗಲಿ, ದ ಸನ್ ರೈಸಸ್ ಇನ್ ದ ಈಸ್ಟ್ ಆಗಲಿ, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಆಗಲಿ, ಪ್ಲಾಂಟ್ಸ್ ನೀಡ್ ವಾಟರ್ ಟು ಗ್ರೋ. ಈ ಎಲ್ಲ ಎಕ್ಸಾಂಪಲ್ಸ್ಗಳು ಕೂಡ ಯೂನಿವರ್ಸಲ್ ಟ್ರತ್ಸ್ ಆಗಿರೋದ್ರಿಂದ ಇವುಗಳನ್ನು ನಾವು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ನಾವು ಬಳಸ್ತೀವಿ. ಹಾಗೆ ಮುಂದಿನ ಎಕ್ಸಾಂಪಲ್ಸ್ಗಳನ್ನು ನೋಡೋದಕ್ಕಿಂತ ಮುಂಚೆ ಇಲ್ಲೊಂದಿಷ್ಟು ಎಕ್ಸರ್ಸೈಸ್ ಕ್ವೆಶನ್ಗಳದವು. ಇಲ್ಲಿವರೆಗೂ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವಾಕ್ಯಗಳ ಸ್ಟ್ರಕ್ಚರ್ ಅಂದರೆ ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ಯಾವ ರೀತಿ ಫ್ರೇಮ್ ಮಾಡ್ತೀವಿ, ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅಫರ್ಮೇಟಿವ್ ಅಂದರೆ ಪಾಸಿಟಿವ್ ಸೆಂಟೆನ್ಸ್ಗಳು ಹೆಂಗಿರ್ತವೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇಂಟ್ರಾಗೇಟಿವ್ ಅದರಲ್ಲಿ WH ಕ್ವಶನ್ಗಳು ಹೆಂಗಿರ್ತವೆ, ಮತ್ತು SR ನೋ ಕ್ವಶನ್ಗಳು ಹೆಂಗಿರ್ತವೆ, ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಕೆ ನಾವು ಎಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ಗಳು ಯಾವುದಕ್ಕೆ ಎಕ್ಸರ್ಸೈಸಿಗಾಗಿ ಅದಾವು, ಅವುಗಳನ್ನು ನೀವು ಬಿಡಿಸ್ಲಿಕ್ಕಾಗಲಿ ಅಥವಾ ಅವುಗಳ ಆನ್ಸರನ್ನು ಹಿಡಿಲಿಕ್ಕಾಗಲಿ ಪ್ರಯತ್ನ ಮಾಡಿರಿ. ಮೊದಲನೇದು ಶಿ ಡ್ಯಾಶ್ ಇನ್ ಬ್ರ್ಯಾಕೆಟ್ ಗೋ ಈಸ್ ದ ಮೇನ್ ವರ್ಬ್ ಹಿಯರ್, V1 ಹಿಯರ್, ಟು ಸ್ಕೂಲ್ ಎವ್ರಿ ಡೇ. ಇಲ್ಲಿ ಶಿ ಗೋ ವರ್ಬ್ ಫಾರ್ಮ್ ಇರೋದ್ರಿಂದ ಅಲ್ಲಿ ಬರೀ ಗೋ ಹಾಕಿದೆ ಅಂದರೆ ಸೂಕ್ತ ಆಗ್ತಾಯಿತ್ತು, ಅಥವಾ ಗೋ ಬದಲಿಗೆ ಅಥವಾ ಗೋಗೆ ಏನಾದರೂ ಆ್ಯಡ್ ಮಾಡಿದರೆ ಆ ವಾಕ್ಯ ಸರಿ ಆಗ್ತಿತ್ತು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಶಿ ಗೋಸ್ ಮಾಡಿದ್ವಿ ಅಂದರೆ, ಶಿ ಗೋಸ್ ಅಂತೇಳಿ ಬರೆದ್ವಿ ಅಂದರೆ ಇದು ಸರಿಯಾದ ಗ್ರಾಮೆಟಿಕಲ್ ಸೆಂಟೆನ್ಸ್ ಆಗ್ತೈತಿ. ಅದು ಯಾವ ಟೆನ್ಸ್ ಒಳಗೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ. ಹಾಗೆ ಮುಂದಿನ ಎಕ್ಸಾಂಪಲ್ ನೋಡಿದ್ವಿ ಅಂದರೆ ದೇ ಪ್ಲೇ ಬ್ರ್ಯಾಕೆಟಲ್ಲಿರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಶಬ್ದ ಯಾವುದು ಅನ್ನೋದು ಪ್ರಶ್ನೆ ಆಗೈತಿ. ಈಗ ದೇ ಡ್ಯಾಶ್ ಪ್ಲೇ ಕ್ರಿಕೆಟ್ ಆನ್ ಸಂಡೇಸ್ ಅಂತೇಳಿ ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟ್ ಪ್ಲೇಸಲ್ಲಿರೋದ್ರಿಂದ ನಾವು ಸಬ್ಜೆಕ್ಟ್ ಪ್ಲೇಸಲ್ಲಿರ್ತಕ್ಕಂತಹ ನೌನ್ ಆಗಲಿ ಪ್ರನೌನ್ ಆಗಲಿ ಸಿಂಗ್ಯುಲರ್ ಐತೋ ಪ್ಲೂರಲ್ ಐತೆ ನೋಡ್ಕೋಬೇಕು. ಸಿಂಗ್ಯುಲರ್ ಇತ್ತು ಅಂದರೆ ಅಲ್ಲಿ ನೋ ಡೌಟ್ ನಾವು ಮೇನ್ ವರ್ಬಿಗೆ ಎಸ್ ಆಗಲಿ ಅಥವಾ ES ಆಗಲಿ ಅಥವಾ
IES ಅನ್ನಾಗಲಿ ಆ್ಯಡ್ ಮಾಡಲೇಬೇಕು. ಅಲ್ಲಿ ಪ್ಲೂರಲ್ ಫಾರ್ಮ್ ಏನಾದರೂ ಇತ್ತಪ್ಪ ಅಂದರೆ ನಾವು ಅಲ್ಲಿ ಯಾವುದೇ ರೀತಿ ಎಸ್ ಹಚ್ಚೋ ಅವಶ್ಯಕತೆ ಇಲ್ಲ. ಅದು ಯಾವ ವರ್ಬ್ ಫಾರ್ಮ್ ಐತಲ್ಲ ಅದೇ ವರ್ಬ್ ಫಾರ್ಮನ್ನು ನಾವೇನು ಮಾಡ್ಬೋದು ಇಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದೇ ಪ್ಲೇ, ಇಲ್ಲಿ ಯಾವ ರೀತಿ ಬರಿತೀವಿ, ದೇ ಪ್ಲೇ. ಪ್ಲೇ ಇಸ್ ದ ರೈಟ್ ಆನ್ಸರ್. ಕ್ರಿಕೆಟ್ ಆನ್ ಸಂಡೇಸ್ ಅಂತೇಳಿ. ಹಾಗೆ ಮುಂದಿನ ಒಂದು ಎಕ್ಸಸೈಸ್ ಕ್ವಶನ್ ನೋಡಿದಾಗ ಮೈ ಫಾದರ್ ಡ್ಯಾಶ್ ಇನ್ ಅ ಬ್ಯಾಂಕ್ ಐತಿ. ಮೇನ್ ವರ್ಬ್ ಅವ್ರು ಕೊಟ್ಟಾರ ಆಲ್ರೆಡಿ ವರ್ಕ್ ಅಂತೇಳಿ. ಈ ವರ್ಬನ್ನು ನಾವು ಯಾವ ರೀತಿ ಚೇಂಜ್ ಮಾಡ್ತೀವಿ, ಮೈ ಫಾದರ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ವರ್ಕ್ ಅನ್ನೋದು ಏನಾಗ್ತತಿ, ವರ್ಕ್ಸ್ ಆಗ್ತತಿ. ಹಾಗೆ ಮುಂದಿನ ಎಕ್ಸಾಂಪಲ್ ವಿ ಡ್ಯಾಶ್ ಬ್ರ್ಯಾಕೆಟಲ್ಲಿ ವಾಚ್ ಅನ್ನೋ V1 ಅಂದರೆ ವರ್ಬ್ ಫಾರ್ಮ್ ಐತಿ. ಟೆಲಿವಿಷನ್ ಇನ್ ದ ಈವ್ನಿಂಗ್ ಐತಿ. ಸೊ ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಇಲ್ಲಿ ವಾಚ್ ಅನ್ನೋದು ಅದೇ ಮತ್ತು ರಿಪೀಟ್ ಆಗ್ತೈತಿ. ಸೊ ವಾಟ್ ಈಸ್ ದ ರೈಟ್ ಆನ್ಸರ್, ವಿ ವಾಚ್ ಟೆಲಿವಿಷನ್ ಇನ್ ದ ಈವ್ನಿಂಗ್ ಅಂತೇಳಿ. ಹಾಗೆ ಮುಂದಿನ ಎಕ್ಸಾಂಪಲ್ ಹಿ ಡ್ಯಾಶ್, ಹಿ ಸಿಂಗ್ಯುಲರ್ ಈಸ್ ದ ಹಿಯರ್. ಹಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ನಾವು ಮೇನ್ ವರ್ಬಿಗೆ ಏನು ಮಾಡಬೇಕಾಗ್ತೈತಿ, ಎಸ್ ಆರ್ ES ಅನ್ನೋದು ಅಥವಾ IES ಅನ್ನೋ ಒಂದು ಶಬ್ದವನ್ನು ಹಚ್ಚಬೇಕಾಗ್ತೈತಿ. ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಹಿ ಸ್ಟಡೀಸ್. ಸರಿಯಾದ ಆನ್ಸರ್ ಆಗ್ತೈತಿ. ಹಿ ಸ್ಟಡೀಸ್ ಇಂಗ್ಲೀಷ್ ಎವ್ರಿ ಡೇ. ಹಂಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ದ ಸನ್ ರೈಸಸ್. ಆಲ್ರೆಡಿ ಮೇಲ್ಗಡೆ ಎಕ್ಸಾಂಪಲ್ ನಾವು ನೋಡಿದ್ದೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತೇಳಿ. ಐ ಡ್ರಿಂಕ್, ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಪ್ಲೇಸ್ ಒಳಗೈತಿ. ಹಾಗೆ ಐ ಕೂಡ ಏನೈತಪ್ಪ ಅಂದ್ರೆ ಸಿಂಗ್ಯುಲರ್ ಐತಿ. ಸೊ ನಾವು ಮೊದಲೇ ಹೇಳಿದೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇತ್ತು ಅಂದರೆ ಮೇನ್ ವರ್ಬಿಗೆ ಎಸ್ ಅಥವಾ ES ಅಥವಾ IES ಬರಬೇಕಂತೇಳಿ. ಬಟ್ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಮಾತ್ರ ಬರಬೇಕು. ಇದು ಐ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ನಾವು ಮೇನ್ ವರ್ಬಿಗೆ ಎಸ್ ಅಥವಾ ES ಅಥವಾ IES ಹಚ್ಚೋ ಒಂದು ಅವಶ್ಯಕತೆ ಇರೋಂಗಿಲ್ಲ. ಸೊ ಆನ್ಸರ್ ಈಸ್ ಡ್ರಿಂಕ್. ಐ ಡ್ರಿಂಕ್ ಮಿಲ್ಕ್ ಎವ್ರಿ ಮಾರ್ನಿಂಗ್. ಹಾಗೆ ಮುಂದಿನ ಎಕ್ಸಾಂಪಲ್ ರವಿ ಡ್ಯಾಶ್ ನ್ಯೂಸ್ ಪೇಪರ್ ಡೈಲಿ. ರವಿ ಅನ್ನೋದು ಸಿಂಗ್ಯುಲರ್ ನೌನ್ ಫಾರ್ಮ್ ಐತಿ. ಅದರ ಪ್ರನೌನ್ ಫಾರ್ಮ್ ನಾವು ತಗೊಂಡ್ವಿ ಅಂದರೆ ಅಗೇನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಆಗ್ತೈತಿ. ಸೊ ಆನ್ಸರ್ ಈಸ್ ಹಿ ರೀಡ್ಸ್ ನ್ಯೂಸ್ ಪೇಪರ್ ಡೈಲಿ. ಮುಂದಿನ ಎಕ್ಸಾಂಪಲ್ ಬರ್ಡ್ಸ್ ಡ್ಯಾಶ್ ಫ್ಲೈ ಇನ್ ದ ಸ್ಕೈ. ಇಲ್ಲಿ ಬರ್ಡ್ ಇತ್ತು ಅಂದರೆ ಇಲ್ಲಿ ವರ್ಬ್ ಫಾರ್ಮ್ ಚೇಂಜ್ ಆಗ್ತೈತಿ. ಇಲ್ಲಿ ಬರ್ಡ್ಸ್ ಇರೋದ್ರಿಂದ ನಾವು ಇಲ್ಲಿ ವರ್ಬ್ ಫಾರ್ಮನ್ನು ನಾವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಫ್ಲೈ ಅಗೇನ್ ಇಟ್ ಕಮ್ಸ್ ಆ್ಯಸ್ ದ ಆನ್ಸರ್. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಸಪೋಸ್ ಬರ್ಡ್ ಇತ್ತಪ್ಪ ಅಂದರೆ ಇಲ್ಲಿ ಏನಾಗ್ತೈತಿ, ಫ್ಲೈಸ್. ಬರ್ಡ್ ಫ್ಲೈಸ್ ಇನ್ ದ ಸ್ಕೈ ಅಂತೇಳಿ. ಹಾಗೆ ಕೊನೆಯ ಎಕ್ಸಾಂಪಲ್ ಮೈ ಮದರ್ ಡ್ಯಾಶ್ ಡೆಲಿಷಿಯಸ್ ಫುಡ್ ಅಂತ ಹೇಳಿತಿ. ಇಲ್ಲಿ ಮೈ ಮದರ್ ಸಿಂಗ್ಯುಲರ್ ಆಗಿದ್ದರಿಂದ ಕುಕ್ ಅನ್ನೋದು ಏನು ಮಾಡ್ತೀವಿ ನಾವು, ಕುಕ್ಕನ್ನು ಕುಕ್ಸ್ ಮಾಡ್ತೀವಿ. ಮೈ ಮದರ್ ಕುಕ್ಸ್ ಡೆಲಿಷಿಯಸ್ ಫುಡ್ ಅಂತೇಳಿ ಆನ್ಸರ್ ಆಗ್ತೈತಿ. ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೇನು, ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನಾವು ಯಾವ ರೀತಿಯ ವಾಕ್ಯಗಳನ್ನು ನಾವು ನೋಡ್ತೀವಿ ಅನ್ನೋದನ್ನು, ಹಾಗೂ ಕೊನೆಗೆ ಒಂದು 10 ಎಕ್ಸರ್ಸೈಸ್ ಕ್ವೆಶನ್ಗಳನ್ನು ಅಂದರೆ ಎಕ್ಸಾಂಪಲ್ ಕ್ವೆಶನ್ಗಳನ್ನು ಕೂಡ ನಾವು ಬಿಡಿಸೋದ್ರ ಮುಖಾಂತರ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಮೈ ಕ್ಲಾಸ್ ಅಬೌಟ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ GR ಸ್ಮಾರ್ಟ್ ಟ್ಯುಟೋರಿಯಲ್ಸ್ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.